ಇನ್ನೊಂದು ಕಡೆ ಪಹಲ್ಗಾಮ್ ಉಗ್ರರ ದಾಳಿಯ ಹೆಸರಿನಲ್ಲಿ ಪಾಲಿಟಿಕ್ಸ್ ಅಂತೂ ನಿಲ್ತಾ ಇಲ್ಲ. ಒಂದು ಫೋಟೋ ವೈರಲ್ ಆಯ್ತು. ಎಐಸಿಸಿ ಒಂದು ಫೋಟೋನ ಬಿಡುಗಡೆ ಮಾಡ್ತು. ಆ ಫೋಟೋದಲ್ಲಿ ಪೈಜಾಮಾಧಾರಿ ವ್ಯಕ್ತಿ, ಆತನಿಗೆ ತಲೆನೇ ಇಲ್ಲ, ತಲೆ ಮಾಯಾ, ಗಾಯಬ್ 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 ಮಾಯಾ. ಸೊ ಮಾಯಾ ಕುರ್ತಾ, ಬಂದ್ ಗಲಾ ಕುರ್ತಾ, ಚೂಡಿದಾರ ಪೈಜಾಮ, ಕಪ್ಪು ಪಾದರಕ್ಷೆಯ ಮೇಲೆ ಗಾಯಬ್ ಅಂದ್ರೆ ಕಾಣೆಯಾಗಿದ್ದಾರೆ, ಮಾಯ ಆಗಿದ್ದಾರೆ. ಜವಾಬ್ದಾರಿ ಹೊತ್ತುಕೊಳ್ಳುವಂತಹ ಸಂದರ್ಭದಲ್ಲಿ ಮಾಯವಾಗಿದ್ದಾರೆ ಮೋದಿ ಅವರು ಅಂತ ಎಐಸಿಸಿ ಟ್ವೀಟ್ ಮಾಡುತ್ತೆ. ಈ ಟ್ವೀಟ್ ಅನ್ನ ಪಾಕಿಸ್ತಾನದ ಒಂದು ಗೂಬೆ ರೀಟ್ವೀಟ್ ಮಾಡಿ ಎಐಸಿಸಿ ಮರ್ಯಾದೆ 3 ಕಾಸಿಗೆ ಹರಾಜಾಗಂಗ್ ಮಾಡುತ್ತೆ. ಸೊ ಮತ್ತೊಂದು ಕಡೆ ಈ ಮಾಯಾ ಪೋಸ್ಟರ್ಗೆ ಪ್ರತೀಕಾರ ಎನ್ನುವಂತೆ ರಾಷ್ಟ್ರೀಯ ವಕ್ತಾರರಾದಂಥ RP ಸಿಂಗ್ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟು ಕೂಡ ತೋರಿಸ್ಬಿಡಿ ನೋಡಿ. ಗಾಂಧಿ ಟೋಪಿ, ಬಿಳಿ ಟೀ ಶರ್ಟ್ ಧರಿಸಿರುವ ವ್ಯಕ್ತಿ ಕೈಯಲ್ಲಿ ಒಂದು ಚಾಕು, ಅಂದರೆ ಬೆನ್ನ ಹಿಂದೆ ಚೂರಿ. ಇದು ಮೋಸ್ಟ್ಲಿ ರಾಹುಲ್ ಗಾಂಧಿ, ಅದು ನರೇಂದ್ರ ಮೋದಿ ಅವರಾದ್ರೆ ಇದು ರಾಹುಲ್ ಗಾಂಧಿ. ಆಮೇಲೆ ಪಾಕಿಸ್ತಾನ್ಗೆ ಯಾರ್ ಅಂದ್ರೆ ಪಾಕಿಸ್ತಾನದ ಗೆಳೆಯ ಅಂತ ಇದು ಟ್ವೀಟ್ ವಾರು. ಇಡೀ ದೇಶ 26 ಜನ ಪಹಲ್ಗಾಮಲ್ಲಿ ಏನು ಪ್ರಾಣ ಕಳ್ಕೊಂಡಿದ್ದಾರೆ, ಅವರ ಪ್ರತೀಕಾರ ಯಾವಾಗ ಅಂತ ಕಾದುಕೊಳ್ತಿದ್ರೆ ಇವರು ಪೋಸ್ಟರ್ ವಾರು. ಬಾ ಸೂಪರ್ ಆಗಿದೆ. ಇದನ್ನ ಪಾಕಿಸ್ತಾನದ ಮೀಡಿಯಾಗಳು ಎನ್ಕ್ಯಾಶ್ ಮಾಡ್ಕೊಳ್ತವೆ ಮತ್ತು ಇದನ್ನ ಪ್ರಸಾರ ಮಾಡ್ತವೆ ಅಂತಂದರೆ ಗ್ರೇಟ್ ಇವರು. ಇನ್ನು ಹೇಳಿಕೆಗಳನ್ನು ನೋಡಬೇಕು. ಆ ಹೇಳಿಕೆಗಳಿಗೆ ನಾನು ಜಾಸ್ತಿ ಟೈಮ್ ತಗೊಳಕ್ಕೆ ಹೋಗೋದಿಲ್ಲ. ನೀವು ಪ್ಲೇ ಮಾಡಿಬಿಡಿ ಆ ಬೈಟ್ಗಳನ್ನು. ಆಮೇಲೆ ನಮ್ಮ ಅತಿಥಿಗಳನ್ನು ನಾನು ಪರಿಚಯ ಮಾಡಿ ನಮ್ಮ ಡಿಸ್ಕಷನ್ನ ಆರಂಭಿಸ್ತೀನಿ. ಹಾಗಾದರೆ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹ್ಮದ್ ಅವರನ್ನ, UT ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದ್ರೂ ಹೋಗಿದ್ರೆ ನೀನ್ ಯಾರು ಅಂತ ಹೇಳಿ ಮೊದಲು ಜಮೀರ್ ಕೇಳ್ತಾ ಇದ್ದೆ. मैं जमीर हूं, मैं कुरान पढ़ता हूं, मैं 5 बार नमाज करता हूं, हाँ तू चल बाजू चल. तो UT खादर, मैं भी मुसलमान हूं, मैं 5 बार नमाज करता हूं, तू भी चल. तू कौन है? मैं सिद्धरामैया हूं, कर्नाटक के मुख्यमंत्री हूं. ಗುಂಡ ಹಾಕಿ ರಾಪ್ಪನ ಬಿಸಾಕ್ತಿದ್ರು. ಇದು ನೋವು ಗೊತ್ತಾಗಿದೆ ನಿಮಗೆ. ಜಮೀರ್ ಉಳಿದ, UT ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರ್ಬೋದು, ಬೇಕಾದಷ್ಟು ಹತ್ರಿಗೆ ದುಡ್ಡು ಕೊಟ್ಟಿರ್ಬೋದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬೋದು, ಆದ್ರೆ ನೀವು ಮುಸ್ಲಿಂ ಅಲ್ಲ. ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ, ಅವ್ರ ಹತ್ರ ಉಂಟಲ್ಲ. ವ್ಯಾನಿಟಿ ಬ್ಯಾಗಿನಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್, ಒಂದು ಬಾಚಣಿಗೆ ಇರಲಿ, ನನಗೆ ಬೇಜಾರೇ ಇಲ್ಲ. ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ ಆದರೆ, 6-6:30 ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡೋಕೆ ಬುಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುವುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು. ಅವ ಪುಕ್ಕ ಎದುರ್ನವ. ಮನೆಯಲ್ಲಿ ತಲವಾರು ಉಂಟಾ? ಒಂದೊಂದು ತಲವಾರು ಇಟ್ಕೊಳ್ಳಿ. ಬೇರೆದವ್ರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಮಾಯಕರು ಇವತ್ತು ಸತ್ತಿದ್ದು ಪಾಪ ನಮ್ಮ ರಾಜ್ಯದೊಳಗೆ 2 ಅಮಾಯಕರು ನೋಡಿ. ಭದ್ರತಾ ವೈಫಲ್ಯದಿಂದ ಆಗಿದ್ದಲ್ಲ, ಯಾಕೆ ಚೆಕ್ ಪೋಸ್ಟ್ ತೆಗಿಬೇಕಾಗಿತ್ತು? ನೀವೇನು ಆಡಳಿತದೊಳಗೆ ಏನು ಮಾಡಿದ್ರು ಎಲ್ಲ ರೀತಿ ವಿರೋಧ ಪಕ್ಷದವರು ಸಹಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನೆಲ್ಲವನ್ನು ಮೀರಿ ಇದನ್ನೆಲ್ಲ ಆದತ್ನಾಗ ಸರ್ವಪಕ್ಷ ಸಭೆ ಕರೆದು ಬಿಹಾರದಾಗ ಹೋಗಿ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ಕೊಂಡು ನಿಂದಿರ್ತಾರೆ. ಅದ್ರ ಬಗ್ಗೆ BJP-ಅವರಿಗೆ ಮಾನ ಮರ್ಯಾದೆಯಿಲ್ಲ. This is not, that is the terrorist slogan. That is all jihadi slogan. Sar tan se juda. You want to tell Prime Minister that's the slogan you wanted to say?
For me, this particular visual, as you're saying, if this is it, what they have done, it's a great humiliation, it's a threat to Honorable Prime Minister Modi. I think we have to file cases on that.